CRP ಇನ್ಫೆಕ್ಷನ್ ಆಗಿದೆ ಅಂದರೆ ಇಲ್ಲ ಎಷ್ಟೊಂದು ಬ್ಲಡ್ ಹೋಯ್ತಂತೆ ಹಸ್ಬೆಂಡ್ಗೆ. ಒಂದು ಬೇಸಿಕ್ ಬ್ಲಡ್ ಟೆಸ್ಟ್ ಕೂಡ ಮಾಡಿಲ್ಲ ಆ ಒಂದು ಹಾಸ್ಪಿಟ್ಲಲ್ಲಿ. ಹಾಯ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ನಿಮಗೆ ಥಂಬ್ನೈಲ್ ನೋಡಿದ್ರೆ ಗೊತ್ತಿರುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ ಅಂತ. ಸೊ ಸುಮಾರು ದಿನದಿಂದ ಅನ್ಕೊಳ್ತಾ ಇದ್ದೆ ವಿಡಿಯೋ ಬೇಗ ಆದಷ್ಟು ಅಪ್ಲೋಡ್ ಮಾಡಬೇಕು, ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಂತ. ಬಟ್ ನನಗೂ ಸ್ವಲ್ಪ ಯಾಕೋ ಹೆಲ್ತ್ ಇಶ್ಯೂಸ್ ಆಗಿತ್ತು, ಹಾಗಾಗಿ ಸ್ವಲ್ಪ ಲೇಟಾಗಿ ಬರ್ತಾ ಇದೆ. ಸೊ ಹಸ್ಬೆಂಡಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ ಹುಷಾರಿಲ್ಲದ ಕಾರಣ. ಸೊ ಯಾಕೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಇದೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಾ ಹೋಗಿ. ಯಾಕೆ ಏನಾಗಿತ್ತು ಹಸ್ಬೆಂಡ್ಗೆ ಅಂತ ಹೇಳೋದಾದರೆ, ಸೊ ಅವ್ರಿಗೆ ಒಂದು 1 ವೀಕಿಂದ ಸ್ವಲ್ಪ ಕಾಫ್ ಸ್ಟಾರ್ಟ್ ಆಗಿತ್ತು. ಸೊ ಒಂದು 2-3 ಡೇಸ್ ನೋಡೋಣ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮನೇಲೆ ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡಿದ್ವಿ. ಆದರೂ ಹೋಗಲಿಲ್ಲ, ತುಂಬ ಜಾಸ್ತಿ ಆಗಿಬಿಡ್ತು ಕಾಫು. ರಾತ್ರಿ ಮಲಗಲಿಕ್ಕೆ ಆಗ್ತಾ ಇದ್ದಿಲ್ಲ, ತುಂಬ ಅಂದರೆ ಇಲ್ಲೆಲ್ಲ ಸ್ಟ್ರಕ್ ಆಗೋ ಥರ ಆಗ್ತಾ ಇತ್ತು ಕಾಫ್ ಎಲ್ಲ ಬಂದು. ಸೊ ಹಾಗಾಗಿ ಇಲ್ಲೇ ಮನೆ ಹತ್ರ ಇರುವಂಥ ಜನರಲ್ ಫಿಸಿಷಿಯನ್ ಏನಿರ್ತಾರೆ ಲೋಕಲ್ ಕ್ಲಿನಿಕಲ್ಲೇ ನಾವು ತೋರಿಸಿದ್ವಿ. ಅವರು ಒಂದು 3 ಡೇಸ್ಗೆ ಟ್ಯಾಬ್ಲೆಟ್ಸ್ನ ಕೊಟ್ಟರು. 3 ಡೇಸ್ ಕೋರ್ಸ್ ಮುಗಿದ್ಮೇಲೆ ಕೂಡ ಅವ್ರಿಗೆ ಕಂಪ್ಲೀಟಾಗಿ ಕಾಫ್ ಹೋಗಲಿಲ್ಲ. ಸೊ ಆಫೀಸ್ಗೆ ಹೋಗ್ತಾಯಿದ್ರು. ಆಫೀಸ್ಗೆ ಹೋದಾಗ ಕೂಡ ಅಲ್ಲಿ ಅವ್ರಿಗೆ ಸರಿಯಾಗಿ ವರ್ಕ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಮತ್ತು ಕೊಲೀಗ್ಸ್ಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಬೇಡ ಅಂತ ಹೇಳಿಬಿಟ್ಟು ಮತ್ತೆ ಅವ್ರು ಸ್ವಲ್ಪ ದಿವಸ ವರ್ಕ್ ಫ್ರಮ್ ಹೋಮ್ ತೊಗೊಂಡ್ರು, ಮನೇಲಿ ವರ್ಕ್ ಮಾಡ್ತಾಯಿದ್ರು. ಹಾಗೆ ಮತ್ತೆ ಅದೇ ಡಾಕ್ಟರ್ ಹತ್ರನೇ ಹೋಗಿ ಕೇಳಿದ್ವಿ ಯಾಕೆ ಈ ಥರ ಆಗ್ತಾಯಿದೆ ಅಂದಾಗ, ಇಲ್ಲ ಇದು ಏನೋ ಬೇರೆ ಸಿಂಪ್ಟಮ್ಸ್ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ರಿಪೀಟ್ ಅದೇ ಟ್ಯಾಬ್ಲೆಟ್ಸ್ನ ಕೊಟ್ಟರು. ಆದರೂ ಕೂಡ ಮತ್ತೆ ಕಮ್ಮಿ ಆಗಲಿಲ್ಲ. ಸೊ ಬೇಡ ಅಂತ ಡಾಕ್ಟರ್ನ ಚೇಂಜ್ ನೋಡೋಣ ಅಂತ ಹೇಳ್ಬಿಟ್ಟು ಡಾಕ್ಟರ್ನ ಚೇಂಜ್ ಮಾಡಿದ್ವಿ. ಸೊ ಅವರು ಇನ್ನೊಬ್ಬರು ಡಾಕ್ಟರ್ ಹತ್ರ ಹೋದಾಗ ಅವ್ರು ಹೇಳಿದರು 1 ವೀಕಿಂದ ಕೆಮ್ಮಿದೆ ಅಂತ ಹೇಳ್ತಾ ಇದ್ದೀರಾ, ಒಂದಷ್ಟು ಬ್ಲಡ್ ಚೆಕಪ್ನ ಬರ್ಕೊಡ್ತೀನಿ, ಟೆಸ್ಟ್ ಮಾಡಿಸಿ ಅಂತ ಹೇಳಿದರು. ಸೊ ಈ ಹಿಂದೆ ಏನಾಗಿತ್ತು, ನಮ್ಮ ಅತ್ತೆಗೂ ಕೂಡ ಒಂದು 1 ಮಂತಿಂದ ಅವ್ರಿಗೂ ಕೂಡ ಕೆಮ್ಮಿತ್ತು. ಸೊ ಅವ್ರಿಗೂ ಇಬ್ಬರಿಗೂ ಸೇಮ್ ಟೆಸ್ಟ್ಗಳನ್ನು ಬರ್ಕೊಟ್ರು. ಸೊ ನಾವು ಇಲ್ಲೇ ಮನೆ ಹತ್ರ ಇರುವಂಥ ಒಂದು ಲ್ಯಾಬಲ್ಲಿ ಹೋಗಿ ಟೆಸ್ಟ್ ಮಾಡಿಸಿದ್ವಿ. ಟೆಸ್ಟ್ ಮಾಡಿಸಿದಾಗ ರಿಪೋರ್ಟಲ್ಲಿ ಬಂತು ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಆಗಿದೆ. CRP ಇನ್ಫೆಕ್ಷನ್ ಆಗಿದೆ ಅಂದರೆ ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ. ಸೊ ಅದರಿಂದ ಈ ಒಂದು ಕಾಫು ಮತ್ತು ಬೇರೆ ರಿಲೇಟೆಡ್ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಸೊ ಅವ್ರಿಗೆ ಹೇಳಿದಾಗ ಅವರು ಕೆಲವೊಂದಷ್ಟು ಟ್ಯಾಬ್ಲೆಟ್ಸ್ನ ಕೊಟ್ಟರು. ಸೊ ಹಸ್ಬೆಂಡ್ಗೆ ಸ್ವಲ್ಪ CRP ಇನ್ಫೆಕ್ಷನ್ ಜಾಸ್ತಿನೇ ಇತ್ತು. ಅದು 4 ಇಲ್ಲ ಬಿಲೋ 5 ಏನೋ ಇರಬೇಕಂತೆ. ಹಸ್ಬೆಂಡ್ಗೆ ಬಂದು 34 ಇತ್ತು CRP ಇನ್ಫೆಕ್ಷನ್ ಬಂದು. ಸೊ ಹಾಗಾಗಿ ಅವರು ಡಾಕ್ಟರ್ ಸಜೆಸ್ಟ್ ಮಾಡಿದರು, ಇಲ್ಲ ನೀವು ಬೆಟರ್ ನೀವು ಯಾವುದಾದ್ರೂ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಡಿ, ಇಲ್ಲ ನೀವು ಕೆಲವೊಂದಷ್ಟು ಟೆಸ್ಟ್ನ ಮಾಡಿಸಿ, ಚೆಸ್ಟ್ ಎಕ್ಸ್ರೇ ಮತ್ತು ಇನ್ನೊಂದಷ್ಟು ಬ್ಲಡ್ ಚೆಕಪ್ನ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳಿ. ಇಲ್ಲ ಬೇಡ ನಿಮ್ಮ ಹತ್ರ ಇನ್ಶೂರೆನ್ಸ್ ಇದೆ ಅಂತ ಅಂದರೆ ನೀವು ಹೋಗ್ಬಿಟ್ಟು ಅಡ್ಮಿಟ್ ಆಗಿ ಆಲ್ಮೋಸ್ಟ್ ಎಲ್ಲ ಕವರ್ ಆಗುತ್ತೆ ಅಂತ ಹೇಳಿದರು. ಸೊ ಇನ್ನೇನು ಮಾಡೋದು, ತುಂಬ ಜಾಸ್ತಿ ಆಗಿದೆ, ಅಡ್ಮಿಟ್ ಆದರೆ ಒಳ್ಳೆಯದು, ಇಲ್ಲಾಂದರೆ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂತ ಹೇಳಿಬಿಟ್ಟು ಮನೆ ಹತ್ರ ಇರುವಂಥ ಹಾಸ್ಪಿಟಲ್ಗೆ ಹೋಗಿ ನಾವು ಅಡ್ಮಿಟ್ ಆದ್ವಿ. ಸೊ ನಾವು ಅಡ್ಮಿಟ್ ಆಗೋ ಮುಂಚೆನೇ ಅಲ್ಲಿ ಹಾಸ್ಪಿಟ್ಲಲ್ಲಿ ಹೇಳಿದ್ದೀವಿ, ನಮ್ಮದು ಈ ಇನ್ಶೂರೆನ್ಸ್ ಇದೆ, ಈ ಕ್ಲೈಮ್ ಆಗುತ್ತಾ ಅಂತ ಕೇಳಿಬಿಟ್ಟು ಅಡ್ಮಿಟ್ ಆಗಿದ್ದು. ಸೊ ಅವರೆಲ್ಲ ಚೆಕ್ ಮಾಡಿ ಓಕೆ ಕ್ಲೈಮ್ ಆಗುತ್ತೆ ಅಂತ ಹೇಳಿಬಿಟ್ಟೆ ಅಡ್ಮಿಟ್ ಮಾಡಿಕೊಂಡ್ರು. ಸೊ ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ ಅಂತ ಅಂದಮೇಲೆ ನಾವು ಅಡ್ಮಿಟ್ ಆಗಿದ್ದು, ಹಸ್ಬೆಂಡ್ಗೆ ಅಡ್ಮಿಟ್ ಮಾಡಿದ್ದು. ಇಲ್ಲಾಂದರೆ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ನ ತೊಗೊಂಡು ನಾವು ಮನೆಗೆ ಬರ್ತಾಯಿದ್ವಿ. ಸೊ ಅವ್ರು ಹಾಸ್ಪಿಟ್ಲವರು ಎಷ್ಟು ನೆಗ್ಲಿಜೆನ್ಸಿ ಅಂತ ಅಂದರೆ, ಆ್ಯಕ್ಚುಲಿ ಅಡ್ಮಿಟ್ ಆದಮೇಲೆ ಇಲ್ಲಿ ಕ್ಯಾನ್ಯುಲಾ ಹಾಕ್ತಾರಲ್ಲ, ಸೊ ಕ್ಯಾನ್ಯುಲಾ ಹಾಕುವಾಗ ಕೂಡ ಅಷ್ಟೇ ಸರಿಯಾಗಿ ಹಾಕಿಲ್ಲ, ಎಷ್ಟೊಂದು ಬ್ಲಡ್ ಹೋಯ್ತಂತೆ ಹಸ್ಬೆಂಡ್ಗೆ. ಆ್ಯಕ್ಚುಲಿ ನಾನು ಸ್ವಲ್ಪ ಲೇಟ್ ಆಗೋದೆ, ನನ್ನ ಮಗನಿಗೆ ಊಟ ಮಾಡಿಸಿ ಹೋಗೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಆವಾಗ ಕ್ಯಾನ್ಯುಲಾ ಹಾಕಿದಾಗ ಅವರು ಬ್ಲಡ್ನ ಟೆಸ್ಟಿಗೆ ಅಂತ ತೊಗೊಂಡಿದ್ದಾರೆ. ಕೆಲವೊಂದಷ್ಟು ಬ್ಲಡ್ ಚೆಕಪ್ ಮಾಡಬೇಕಿತ್ತು, ಬ್ಲಡ್ ಟೆಸ್ಟ್ನ ಮಾಡಬೇಕಿತ್ತು. ಅವರು ಒಂದು ಬೇಸಿಕ್ ಬ್ಲಡ್ ಟೆಸ್ಟ್ ಕೂಡ ಮಾಡಿಲ್ಲ ಆ ಒಂದು ಹಾಸ್ಪಿಟ್ಲಲ್ಲಿ. ಸೊ ಅಡ್ಮಿಟ್ ಆದ ತಕ್ಷಣನೇ ಕೆಲವೊಂದಷ್ಟು ಬ್ಲಡ್ ಟೆಸ್ಟ್ನ ಎಲ್ಲ ಹಾಸ್ಪಿಟ್ಲಲ್ಲೂ ಮಾಡ್ತಾರೆ. ಇದೊಂದು ಬೇಸಿಕ್ ಪ್ರೊಸೀಜರ್ ಅಂತಾನೆ ಹೇಳ್ಬೋದು. ಬಟ್ ಈ ಒಂದು ಹಾಸ್ಪಿಟ್ಲಲ್ಲಿ ಏನು ಮಾಡಿಲ್ಲ. ನಾವು ಒಂದು ಬೇರೆ ಕಡೆ ಏನು ಟೆಸ್ಟ್ ಮಾಡಿಸ್ಕೊಂಡು ಹೋಗಿ ತೊಗೊಂಡು ಹೋಗಿದ್ದಲ್ಲ, ಆ ಒಂದು ರಿಪೋರ್ಟ್ ಮೇಲೇನೆ ಅವರು ಇವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರು. ಸೊ ಅದು ಕೂಡ ಏನು ಒಂದು ದಿನಕ್ಕೆ ಒಂದು 3-4 ಟೈಮ್ಸ್ ನೆಬ್ಲೈಸೇಷನ್ ಕೊಡ್ತಾರಲ್ವ, ಅದನ್ನು ಕೊಡ್ತಾ ಇದ್ರು. ಹಾಗೆ ಒಂದು IV ಡ್ರಾಪ್ ಅಂತ ಒಂದು ಡ್ರಿಪ್ ರೀತಿಯಾಗಿ ಹಾಕಿದ್ರು. ಅದನ್ನು ಒಂದು ದಿನಕ್ಕೆ 2 ಸಲ ಏನೋ ಹಾಕಿದ್ದು. ಸೊ ಅಷ್ಟೇ. ಸೊ ಇದಾದ್ಮೇಲೆ 2 ಡೇಸ್ ಇದ್ದಿದ್ದು ಹಾಸ್ಪಿಟ್ಲಲ್ಲಿ ನಾವು.
ನಾವು ಸ್ಪೆಷಲ್ ರೂಮೇ ತೊಗೊಂಡಿದ್ದು, ಯಾಕೆಂದರೆ ಇನ್ಫೆಕ್ಷನ್ ಇದೆ, ಸುಮ್ಮನೆ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಸ್ಪೆಷಲ್ ರೂಮೇ ತೊಗೊಂಡಿದ್ದು. ಇದ್ರ ಮಧ್ಯೆ ಏನಾಯಿತು, ಅವರು ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಿ ನಮ್ಗೆ ಹೇಳಬೇಕಿತ್ತು, ಹೇಳಲಿಲ್ಲ. ಇನ್ಶೂರೆನ್ಸ್ನವ್ರಿಗೆ ಮೇಲ್ ಮಾಡಿದ್ದಾರೆ, ಸೊ ಏನಾಗಿದೆ ಏನಿಲ್ಲ ಅಂತ. ಅವರ ಡೀಟೇಲಾಗಿ ಯಾವುದೂ ಎಕ್ಸ್ಪ್ಲೇನ್ ಮಾಡಿಲ್ಲ ಇನ್ಶೂರೆನ್ಸ್ ಕಂಪ್ನಿಗೆ. ಜಸ್ಟ್ ಒಂದು ಕಾಫ್ ಇದೆ, ಅದಕ್ಕೋಸ್ಕರ ಅಡ್ಮಿಟ್ ಆಗಿದ್ದಾರೆ ಬಂದು ಅಷ್ಟೇ, ಇಷ್ಟನ್ನು ಹೇಳಿದ್ದಾರೆ. ಯಾವುದು ಟೆಸ್ಟ್ ರಿಪೋರ್ಟ್ ಕಳಿಸಿಲ್ಲ. ಚೆಸ್ಟ್ ಎಕ್ಸ್ರೇ ಮಾಡಿದ್ದಾರೆ ಫಸ್ಟ್ ದಿನ ಹೋದಾಗ, ಚೆಸ್ಟ್ ಎಕ್ಸ್ರೇ ಮಾಡಿ ಅದ್ರ ರಿಪೋರ್ಟ್ ಕೂಡ ಕಳಿಸಿಲ್ಲ ಇನ್ಶೂರೆನ್ಸ್ನವ್ರಿಗೆ. ಒಂದು ಬೇಸಿಕ್ ಬ್ಲಡ್ ಚೆಕಪ್ ಕೂಡ ಮಾಡಿಲ್ಲ, ಯಾವುದು ರಿಪೋರ್ಟ್ ಇಲ್ಲ, ಬರೀ ಕಾಫ್ ಅಂತ ಹೇಳ್ಬಿಟ್ಟು ಒಂದು ಸಿಂಗಲ್ ಲೈನಲ್ಲಿ ಕಾಫ್ ಇದ್ದು ಅದಕ್ಕೆ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ. ಸೊ ಇನ್ಶೂರೆನ್ಸ್ನವರು ಆ ಒಂದು ಇದನ್ನ ರಿಜೆಕ್ಟ್ ಮಾಡಿದ್ದಾರೆ. ಸೊ ಆಬ್ವಿಯಸ್ಲಿ ರಿಜೆಕ್ಟ್ ಮಾಡ್ತಾರೆ, ಅವ್ರಿಗೆ ಒಂದು ಸರಿಯಾದ ರೀಸನ್ ಕೊಡಲಿಲ್ಲ ಅಂತಂದರೆ ಅದು ರಿಜೆಕ್ಟ್ ಆಗುತ್ತೆ. ಸೊ ಅದು ಮೆಸೇಜ್ ಅವ್ರಿಗೆ ಬಂದಿದೆ ರಿಜೆಕ್ಟ್ ಆಗಿದ್ದು, ಅದು ಕೂಡ ನಮಗೆ ಇನ್ಫಾರ್ಮ್ ಮಾಡಿಲ್ಲ ಹಾಸ್ಪಿಟಲ್ ಅವರು. ಆಮೇಲೆ ನೆಕ್ಸ್ಟ್ ಡೇ 2 ಡೇಸ್ ಆದಮೇಲೆ ಡಾಕ್ಟರ್ ಹೇಳ್ತಾರೆ ಇನ್ನೊಂದು 50% ಇದೆ, ಇನ್ನೂ ಒಂದು ದಿನ ಇರಿ, ಪೂರ್ತಿ ಕಂಪ್ಲೀಟ್ ಆದಮೇಲೆ ನೀವು ಹೋಗಿ ಅಂತ ಹೇಳ್ತಾರೆ. ಓಕೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆಗ್ತೀವಿ. ಆಮೇಲೆ ಈ ಒಂದು ಮೆಸೇಜು ಹಸ್ಬೆಂಡ್ ಮೊಬೈಲಿಗೆ ಬರುತ್ತೆ. ಅದು ಗೊತ್ತಾದ ತಕ್ಷಣ ಹಸ್ಬೆಂಡು ಕೇಳ್ತಾರೆ ಕರೆದ್ಬಿಟ್ಟು. ಅದಕ್ಕೆ ಕೇಳಿದರೆ ಅವ್ರಿಗೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಹಾಸ್ಪಿಟಲ್ ಅವರು. ಇನ್ನು ನಮ್ಮ ನಾದಿನಿ ಹಾಸ್ಪಿಟಲ್ ಫೀಲ್ಡಲ್ಲೇ ಇದ್ದಾರೆ, ಅವ್ರಿಗೂ ಗೊತ್ತು ಸುಮಾರು. ಅವರು ಹೋಗ್ಬಿಟ್ಟು ಅಲ್ಲಿ ಹಾಸ್ಪಿಟಲಲ್ಲಿ ಇರೋರ ಹತ್ರ ಎಲ್ಲರ ಹತ್ರನೂ ಮಾತಾಡ್ತಾರೆ. ಸೊ ಎಷ್ಟು ನೈಸಾಗಿ ಮಾತಾಡ್ತಾರೆ ಅಂತಂದರೆ ಅಷ್ಟು ನೈಸಾಗಿ ಮಾತಾಡ್ತಾರೆ, ಬಟ್ ತುಂಬ ನೆಗ್ಲೆಕ್ಟು, ತುಂಬ ಅಂದರೆ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ನಾವು ಇಮಿಡಿಯೇಟಾಗಿ ಡಿಸೈಡ್ ಮಾಡಿದ್ವಿ, ಇಲ್ಲ ನಾವು ಡಿಸ್ಚಾರ್ಜ್ ಮಾಡ್ಕೋತೀವಿ ಅಂತ. ಅಷ್ಟೊತ್ತಿಗಾಗಲೇ ಅವರು 31,000 ಬಿಲ್ ಮಾಡಿಬಿಟ್ಟಿದ್ದಾರೆ. ಏನು ಜಾಸ್ತಿ ಮೆಡಿಸಿನ್ ಕೊಟ್ಟಿಲ್ಲ, ಏನೂ ಇಲ್ಲ, 31,000 ಬಿಲ್ ಮಾಡಿದ್ದಾರೆ. ನಾವು ಮಂಗಳವಾರ ನೈಟು 8:00ವರೆಗೆ ಅಡ್ಮಿಟ್ ಆಗಿದ್ದು, ಗುರುವಾರ ನೈಟ್ 8:00ವರೆಗೆ ಮನೆಗೆ ಬಂದಿದ್ದು. 2 ಡೇಸ್ಗೆ 31,000 ಬಿಲ್ ಮಾಡ್ತಾರೆ. ಸೊ ಆ ಬಿಲ್ಲಲ್ಲಿ ಇಷ್ಟುದ್ದ ಲಿಸ್ಟ್ ಕೊಡ್ತಾರೆ, ನಾವು ಆ ಮೆಡಿಸಿನ್ ಕೊಟ್ಟಿದ್ದೀವಿ, ಈ ಮೆಡಿಸಿನ್ ಕೊಟ್ಟಿದ್ವಿ, ಅದು ಮಾಡಿದ್ದೀವಿ, ಇದು ಮಾಡಿದ್ದೀವಿ ಅಂತ. ಬಟ್ ಅವರು ಹೆಚ್ಚು ಯಾವುದು ನಮಗೆ ಕೊಟ್ಟಿಲ್ಲ. ಅದರಲ್ಲಿ ಯಾವುದೋ ಒಂದು ಬೇಸಿಕ್ ಟೆಸ್ಟ್ಗಳನ್ನು ಕೂಡ ಮಾಡಿಲ್ಲ. ಸೊ ಇವ್ರು ಈ ಥರ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ನಾವು ಮತ್ತೆ ಇನ್ನೂ ಒಂದು ದಿನ ಇದ್ದರೆ ಇನ್ನೂ ಒಂದು 15,000 to 20,000 ಅವ್ರು ನಮಗೆ ಬಿಲ್ ಮಾಡ್ತಾರೆ, ನಾವೇ ಕೈಯಿಂದ ಕೊಡಬೇಕಾಗುತ್ತಲ್ವಾ ಅಂತ ಹೇಳ್ಬಿಟ್ಟು ಹಸ್ಬೆಂಡು ತುಂಬ ಯೋಚನೆ ಮಾಡಿ ಬೇಡ ಮನೆಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಡಿಸ್ಚಾರ್ಜ್ ಮಾಡ್ಕೊಂಡು ಬರ್ತೀವಿ. ಸೊ ಆ್ಯಕ್ಚುಲಿ ಅವಾಗ ಕೂಡ ನಾನು ಇರಲಿಲ್ಲ, ನಾನು ಇದ್ದಿದ್ರೆ ಒಂದು ಸ್ವಲ್ಪ ಏನೋ ಮಾತಾಡಿ ಮಾಡ್ತಾಯಿದ್ದೆ. ಬಟ್ ನಾವೇನು ಮಾತಾಡಿದ್ರು ಅವ್ರು ಕನ್ವಿನ್ಸ್ ಆಗಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ, ಹೋಗ್ಬಿಟ್ಟು ಅಡ್ಮಿಟ್ ಆಗಿದ್ದೀವಿ, ಬಿಲ್ಲು ಆಗಿದೆ, ಇನ್ನು ಪೇಮೆಂಟ್ ಮಾಡಿ ಬಂದರು. ಮನೆಗೆ ಬಂದಮೇಲೆ ಎಲ್ಲ ಡೀಟೇಲಾಗಿ ಹೇಳಿದರು, ಈ ಥರ ಈಗ ಆಗಿದೆ ಈಗಿಲ್ಲ ಅಂತ ಹೇಳಿ. ಸೊ ನೀವು ಮತ್ತೆ ಟ್ರೈ ಮಾಡಿ, ಇನ್ಶೂರೆನ್ಸ್ಗೆ ಕವರ್ ಆದರೂ ಆಗ್ಬೋದು ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಾನು ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡೋದಕ್ಕೂ ಒಂದು ರೀಸನ್ ಇದೆ. ಡಿಸ್ಚಾರ್ಜ್ ಸಮ್ಮರಿ ಕೂಡ ಅವ್ರು ನಮಗೆ ಅವತ್ತಿನ ದಿವಸನೇ ಕೊಡಲ್ಲ. ಡಿಸ್ಚಾರ್ಜ್ ಆಗಿ ಒಂದು 4 to 5 ಡೇಸ್ ಆದಮೇಲೆ ನಮಗೆ ಡಿಸ್ಚಾರ್ಜ್ ಸಮ್ಮರಿ ಕೊಡ್ತಾರೆ. ಅವತ್ತಿನ ದಿವಸನೇ ಕೊಡಬೇಕಿತ್ತು ಆ್ಯಕ್ಚುಲಿ ಆಗಿ ನೋಡಿದರೆ, ಕೊಟ್ಟಿಲ್ಲ ಅವರು. ಸೊ ಆ್ಯಕ್ಚುಲಿ ಡಿಸ್ಚಾರ್ಜ್ ಸಮ್ಮರಿಲಿ ಕೂಡ ಅವ್ರು ಕೊಟ್ಟಿದ್ದಾರೆ, ಕಾಫ್ ಇತ್ತು, ಅದಕ್ಕೋಸ್ಕರ ಒಂದು ಅಡ್ಮಿಟ್ ಆಗಿದ್ದಾರೆ. ಸೊ ಇದು ಹಸ್ಬೆಂಡ್ ಅಡ್ಮಿಟ್ ಆಗಿದ್ದಂಥ ಹಾಸ್ಪಿಟಲು ವಾಸವಿ ಹಾಸ್ಪಿಟಲ್ ಅಂತ ಕುಮಾರಸ್ವಾಮಿ ಲೇಔಟಲ್ಲಿದೆ. ನಮ್ಮನೆಗೆ ತುಂಬ ಹತ್ತಿರ. ಹಾಗೆ ಸಣ್ಣ ಪುಟ್ಟ ಜನರಲ್ ಚೆಕಪ್ಗೆ ಕೂಡ ನಾವು ಈ ಒಂದು ಹಾಸ್ಪಿಟಲಿಗೆ ಬರ್ತಾ ಇದ್ವಿ ಅವಾಗವಾಗ. ಸೊ ಎಲ್ಲರಿಗೂ ನಮಗಾಗಿರೋ ಥರನೇ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ನಾನು ಹೇಳಲ್ಲ, ಬಟ್ ಒಂದು ಹಾಸ್ಪಿಟಲಲ್ಲಿ ತುಂಬ ಚೆನ್ನಾಗಿ ಕೇರಿಂಗ್ ಮಾಡ್ತಾರೆ. ಬಟ್ ಇವಾಗೆಲ್ಲ ಹಾಸ್ಪಿಟಲ್ ಏನಿದೆ ಅದೊಂಥರ ಬಿಸ್ನೆಸ್ ಥರನೇ ಆಗಿಬಿಟ್ಟಿದೆ. ಅಫ್ಕೋರ್ಸ್ ಅವ್ರಿಗೂ ಬಿಸ್ನೆಸ್ ಆಗಲೇಬೇಕು, ಇಲ್ಲ ಅಂತ ಹೇಳಲ್ಲ, ಬಟ್ ಪೇಷಂಟ್ ಕ್ಯೂರ್ ಆಗೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಇನ್ನು ಇದು ನಾವಿದ್ದಂಥ ರೂಮ್ ಎಲ್ಲ ಓಕೆ ಚೆನ್ನಾಗಿತ್ತು, ಕ್ಲೀನಿಂಗ್ ವೈಸ್ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನು ಅಲ್ಲಿ ಫುಡ್ ಕೂಡ ತುಂಬಾ ಚೆನ್ನಾಗಿ ಕೊಡ್ತಾಯಿದ್ರು, ಪೇಷಂಟ್ಗೆ ಸಪ್ರೇಟಾಗಿ ಫುಡ್ ಕೊಡ್ತಾಯಿದ್ರು. ಬಟ್ ಟ್ರೀಟ್ಮೆಂಟ್ ವೈಸ್ ಅವ್ರು ಇನ್ನೂ ಚೆನ್ನಾಗಿ ಕೇರ್ ಮಾಡ್ಬೋದಿತ್ತು. ಇನ್ನು ಹಸ್ಬೆಂಡ್ನ ಟ್ರೀಟ್ ಮಾಡ್ತಾ ಇದ್ದಿದ್ದ ಡಾಕ್ಟ್ರು ಕೂಡ ಅಷ್ಟೇ ಅಷ್ಟೊಂದು ಕೇರ್ ತೊಗೊಂಡು ಟ್ರೀಟ್ ಮಾಡ್ತಾ ಇರಲಿಲ್ಲ ಅಂತ ಅನ್ನಿಸ್ತು ಕೊನೆಯದಾಗಿ ನಮಗೆ. ನಾವು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋಗ್ತೀವಿ ಅನ್ನೋ ಟೈಮಲ್ಲಿ ಡಾಕ್ಟ್ರು ಬಂದು ಕೇಳಿದ್ರಂತೆ ಯಾಕೆ ಏನು ಎತ್ತ ಅಂತ. ಸೊ ಆವಾಗ ಹಸ್ಬೆಂಡ್ ಹೇಳಿದ್ದಾರೆ, ಇಲ್ಲ ನಮಗೆ ಇನ್ಶೂರೆನ್ಸ್ ಕವರ್ ಆಗ್ತಾಯಿಲ್ಲ, ಅದಕ್ಕೋಸ್ಕರ ನಾವು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಅಂದಾಗ ಡಾಕ್ಟ್ರು ಕೇಳಿದ್ರಂತೆ ಯಾವ ಇನ್ಶೂರೆನ್ಸು ಅಂತ. ಹಸ್ಬೆಂಡ್ ಒಂದು ಸ್ಟಾರ್ ಹೆಲ್ತ್ ತೊಗೊಂಡಿದ್ದೀವಿ ಅಂತ ಹೇಳಿದ್ರಂತೆ. ಅದಕ್ಕೆ ಡಾಕ್ಟರ್ ಹೇಳಿದ್ರಂತೆ ಸ್ಟಾರ್ ಹೆಲ್ತಾ ಅಷ್ಟೊಂದು ಚೆನ್ನಾಗಿಲ್ಲ ಅದು ಅಂತ ಹೇಳಿದ್ರಂತೆ. ಬಟ್ ಹಸ್ಬೆಂಡ್ ಅದೇ ಹೇಳ್ತಾ ಇದ್ರು, ಸ್ಟಾರ್ ಇನ್ಶೂರೆನ್ಸ್ನೇ ಚೆನ್ನಾಗಿಲ್ಲ ಅಂತ ಹೇಳ್ತಾರಲ್ಲ, ಇದು ಯಾವ ಸಿಮ್ ಇವ್ರು ಯಾವ ಸಿಮೆ ಡಾಕ್ಟ್ರು ಅಂತ ಹೇಳ್ತಾ ಇದ್ರು ಮನೆಗೆ ಬಂದು. ಅಸಲ ಫುಲ್ ತಣ್ಣಗೈತೆ. ಸರ್ ಟಿಫನ್ ಆಯ್ತಾ ಸರ್? ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿದ್ರಾ? ಮೆಡಿಸಿನ್ ಎಲ್ಲ ಕೊಟ್ಟಿದ್ದೀರಾ ಸರ್ ಮಾರ್ನಿಂಗು? ಕೊಟ್ಟಿದ್ದೆ. ಬೇರೆ ಏನಾದರೂ ಕಂಪ್ಲೇಂಟ್ಸ್ ಇದೆಯಾ? ಇದು ಡಿಸೆಂಬರ್ 22 ನಾನು ಶೂಟ್ ಮಾಡಿರುವಂಥ ವಿಡಿಯೋ. ನಾನು ಮೊದಲೇ ಹೇಳಿದ್ನಲ್ಲ ಹುಷಾರಿಲ್ಲದ ಕಾರಣ, ಸೊ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತಾ ಇದೆ ಅಂತ. ಸೊ ಇನ್ಶೂರೆನ್ಸ್ ಕವರ್ ಆಗಿಲ್ಲ, ಅದಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದಾರೇನೋ ಅಂತ ಅನ್ನಿಸ್ಬೋದು ನಿಮಗೆ.
ಆಬ್ವಿಯಸ್ಲಿ ಒಂದೊಂದು ಟೈಮ್ ಅನ್ಸುತ್ತೆ, ಬಟ್ ನಾವು ಇನ್ಶೂರೆನ್ಸ್ನ ಕಟ್ಟಿರ್ತೀವಲ್ವ, ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸೋದೇ ಇದೇ ಒಂದು ಪರ್ಪಸ್ಸಿಗೆ. ಅವರು ಸರಿಯಾದ ರೀಸನ್ ಕೊಟ್ಟಿದ್ರೆ ಇನ್ಶೂರೆನ್ಸ್ ಕವರ್ ಆಗ್ತಿತ್ತೋ ಬಿಡ್ತಿತ್ತೋ ನಮಗೆ ಗೊತ್ತಿಲ್ಲ. ಆಗ್ಬಿಟ್ಟಿದೆ, ಬಿಲ್ಲು ಪೇಮೆಂಟ್ ಮಾಡಿದೀವಿ, ಈಗೇನು ಮಾಡ್ಲಿಕ್ಕಾಗಲ್ಲ. ಬಟ್ ಒಂಥರ ಇವಾಗೆಲ್ಲ ಒಂದು ಬಿಸ್ನೆಸ್ ಆಗ್ಬಿಡೋದು, ದೊಡ್ಡ ಬಿಸ್ನೆಸ್ಸು. ಸಣ್ಣದಾಗಿ ಒಂದು ಜ್ವರ, ಕೆಮ್ಮು, ಶೀತ ಅಂತ ಹೋದ್ರೆ ಸಾಕು, ಒಂದು 30-40 ಸಾವಿರ ಬಿಲ್ ಮಾಡಿ ಕಳಿಸ್ಬಿಡ್ತಾರೆ. ಅವ್ರ ಹತ್ರ ದುಡ್ಡು ಇದೇನೋ ಇಲ್ವೋ ಒಟ್ನಾಗ ಗೊತ್ತಿಲ್ಲ, ಹಾಸ್ಪಿಟಲ್ ಬಿಸ್ನೆಸ್ ಆಗ್ಬೇಕು ಅಷ್ಟೇ. ಸೊ ಅಫ್ಕೋರ್ಸ್ ಒಪ್ಕೊಳ್ತೀನಿ, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬೋದಲ್ಲ ಅಂತ ಅನ್ಬೋದು. ಏನ್ ಮಾಡಕ್ಕಾಗಲ್ಲ, ನಮ್ಗೆ ಗೌರ್ಮೆಂಟ್ ಹಾಸ್ಪಿಟಲ್ ಅಷ್ಟೊಂದು ಗೊತ್ತಿಲ್ಲ, ಹೋಗಿಲ್ಲ, ಗೊತ್ತಿಲ್ಲ ಅಲ್ಲಿ ಅಟ್ಮಾಸ್ಫಿಯರ್ ಹೇಗಿರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಇನ್ ಕೇಸ್ ಒನ್ ಟೈಮ್ ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರು ಕೂಡ ಅಲ್ಲಿ ಕೆಲವೊಂದು ಫೆಸಿಲಿಟೀಸ್ ಇಲ್ಲದೆ ಮತ್ತೆ ನಾವು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿ ಬರ್ಬೋದು. ಆ ಒಂದು ಟೈಮಲ್ಲಿ ಮತ್ತೆ ನಾವು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ಬೇಕು ಅನ್ನೋದಾದ್ರೆ ನಾವು ಒಂದೇ ಸಲ ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋದು ಒಳ್ಳೇದಲ್ಲ ಅಂತ. ಸೊ ನಮ್ಗೆ ಈ ತರ ಎಕ್ಸ್ಪೀರಿಯನ್ಸ್ ಇದು ಫಸ್ಟ್ ಟೈಮ್ ಆಗ್ತಾ ಇರೋದು. ಇವನ್ ನನ್ಗೆ ಹೆಲ್ತ್ ಇಶ್ಯೂಸ್ ಆಗಿ ಮತ್ತೆ ನನ್ನ ಮಗನಿಗೆ ಹೆಲ್ತ್ ಇಶ್ಯೂಸ್ ಆದಾಗ ಅವಾಗ ಕೂಡ ಇನ್ಶೂರೆನ್ಸ್ ಕವರ್ ಆಗಿದೆ. ಸೊ ಆ ಒಂದು ಬೇಸಿಸ್ ಮೇಲೆ ನಾವು ಸ್ವಲ್ಪ ಚೆನ್ನಾಗಿರ್ಲಿ, ಬೇಗ ಕ್ಯೂರ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಸ್ವಲ್ಪ ಒಳ್ಳೆ ಹಾಸ್ಪಿಟ್ಲ್ ನೋಡಿ ಅಡ್ಮಿಟ್ ಆಗಿದ್ದು. ಬಟ್ ಈ ತರ ಇಷ್ಟೊಂದು ನೆಗ್ಲಿಜೆನ್ಸಿ ಆಗಿ ಹಾಸ್ಪಿಟಲ್ನವರು ಟ್ರೀಟ್ ಮಾಡ್ತಾರೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಅಂದ್ರೆ ಫಸ್ಟ್ ನಮ್ಗೆ ಏನು ಗೊತ್ತಾಗ್ತಾ ಇರಲಿಲ್ಲ. ಕೊನೆಯ ಮೂಮೆಂಟ್ ಇನ್ನೇನು ಡಿಸ್ಚಾರ್ಜ್ ಆಗ್ಬೇಕು ಅನ್ನೋ ಮೂಮೆಂಟ್ ಅಲ್ಲಿ ನಮ್ಗೆ ಗೊತ್ತಾಯ್ತು. ಸೊ ಇವ್ರು ಈ ತರ ಎಲ್ಲ ಮಾಡ್ತಾ ಇದಾರೆ, ಇವ್ರಿಗೆ ಇಷ್ಟು ನೆಗ್ಲಿಜೆನ್ಸಿ ಆಗಿ ಟ್ರೀಟ್ ಮಾಡ್ತಾರೆ ಪೇಷಂಟ್ನ ಅಂತ. ಸೊ ನಮ್ಗೆ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಶೇರ್ ಮಾಡಿದೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.